ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ ಯೇಸು ಕ್ರಿಸ್ತನ ಜನನದ ಸಾಕ್ಷಿಗಳು, ಯೇಸು ಕ್ರಿಸ್ತನ ಮರಣದ ಸಾಕ್ಷಿಗಳು, ಯೇಸು ಕ್ರಿಸ್ತನ ಪುನರುತ್ಥಾನದ ಸಾಕ್ಷಿಗಳು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಿಕೊಳ್ಳೋಣ. ಯೇಸು ಕ್ರಿಸ್ತನ ಜನನದ ಸಾಕ್ಷಿಗಳು ನಾವು ಪ್ರತಿ ವರ್ಷ ಕ್ರಿಸ್ಮಸ್ ಮಾಡುವಾಗ ನಾವು ಆ ವಾಕ್ಯಗಳನ್ನು ಕೇಳಿಸ್ಕೊಳ್ತಾನೇ ಇರ್ತೇವೆ. ಯಾವ ರೀತಿಯಿಂದ ಯಾವ ಸಾಕ್ಷಿಗಳು ಇದೇ ಸಿಕ್ಕಿತು ಎನ್ನುವಂಥದ್ದು. ಯೆಶಾಯನು ಬರೆದ ಗ್ರಂಥ ಅಧ್ಯಾಯ 7 ವಚನ 14ರಲ್ಲಿ ಈ ರೀತಿಯಾಗಿ ನಾವು ನೋಡುವವರಾಗಿದ್ದೇವೆ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು ಎಂದು. ಯೆಶಾಯನು ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮೊದಲೇ, ಅಂದರೆ 700 ವರ್ಷಗಳ ಹಿಂದೆಯೇ ಈ ಪ್ರವಾದನೆಯನ್ನು ನುಡಿದಿರುವಂಥದ್ದು ನಾವು ಬೈಬಲ್ನಲ್ಲಿ ನೋಡುವರಾಗಿದ್ದೇವೆ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗ್ತಾಳೆ ಮತ್ತು ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡಬೇಕು ಅಂಥೇಳಿ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮತ್ತು ಎರಡನೇದಾಗಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಆತನ ಹೆಸರುಗಳೇನೇನಿದೆ ಅಂಥೇಳಿ ಅದು ಕೂಡ 700 ವರ್ಷಗಳ ಹಿಂದೆಯೇ ಹೇಳಲ್ಪಟ್ಟಿದೆ. ಆತನು ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ಅಂತ ಹೇಳ್ತೇನೆ. ವರ ಅಂದರೆ ಗಿಫ್ಟ್. ವರದ ಯೇಸು ಸ್ವಾಮಿ ಈ ಲೋಕಕ್ಕೆ ಒಂದು ಬಹುಮಾನವಾಗಿ ಬಂದಿದ್ದಾನೆ. ವರದ ಮಗನು ನಮಗೆ ದೊರೆತನು. ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿದೆ. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಮತ್ತು ಸಮಾಧಾನದ ಪ್ರಭು ಎನ್ನುವಂಥವು ಆತನ ಹೆಸರುಗಳು ಎಂದು ನಾವು ಇಲ್ಲಿ ನೋಡಿದೆವು. ಈತನ ಹೆಸರುಗಳು ಕೂಡ ಮೊದಲೇ ತಿಳಿಯಲ್ಪಟ್ಟಿತ್ತು. ಅದಕ್ಕೆ ಸತ್ಯವೇದವು ಪುರಾವೆಯಾಗಿದೆ, ಸಾಕ್ಷಿಯಾಗಿದೆ. ಈ ಬೈಬಲ್ ಸಾಕ್ಷಿಯಾಗಿರುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ಇನ್ನೊಂದು ಸಾಕ್ಷಿ ನೋಡ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಮ್ಯಾಥ್ಯೂ ಚಾಪ್ಟರ್ 1 ವರ್ಸ್ 21. ಮತ್ತಾಯ 1:21ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಅಂದರೆ ಯೋಸೇಫನಿಗೆ ದೇವದೂತರು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂದು. ಯೋಸೇಫನಿಗೆ ದೇವದೂತರು ಹೇಳ್ತಾ ಇದ್ದಾರೆ, ನೀನು ಆತನಿಗೆ ಯೇಸು ಅಂತ ಹೆಸರಿಡಬೇಕು. ಒಬ್ಬ ಮಗನನ್ನು ಕೊಡ್ತೇನೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯಾರು? ಯೇಸು ಸ್ವಾಮಿ ಈ ಲೋಕದ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಎನ್ನುವಂಥದ್ದು ಯೋಸೇಫನಿಗೆ ದೇವದೂತರ ಮುಖಾಂತರವಾಗಿ ಹೇಳಲ್ಪಟ್ಟಿದೆ. 23ರಲ್ಲಿ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡಬೇಕು. ಇಮ್ಮಾನುವೇಲ್ ಅಂದರೆ ದೇವರು ಸದಾ ನಮ್ಮ ಕೂಡ ಇದ್ದಾನೆ, ಯಾವಾಗಲೂ ನಮ್ಮ ಕೂಡ ಇದ್ದಾನೆ ಎನ್ನುವಂಥದ್ದು ಈ ಹೆಸರಿನ ಅರ್ಥ. ಇದು ಕೂಡ ಒಂದು ಸಾಕ್ಷಿಯಾಗಿದೆ, ಏಕೆಂದರೆ ಇದು ಮುಂಚೆನೇ ತಿಳಿಸಲ್ಪಟ್ಟಿತ್ತು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 30 ಮತ್ತು 31ರ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಲೂಕ್ ಚಾಪ್ಟರ್ 1 ವರ್ಸ್ 30-33. ನೀನು ಗರ್ಭಿಣಿಯಾಗಿ, ನೀನು ಅಂತಂದರೆ ಮರಿಯಳಿಗೆ ಹೇಳ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವದೂತನು ಮರಿಯಳ ಹತ್ತಿರ ಹೋಗಿ ಮೊದಲೇ ತಿಳಿಸ್ತಾ ಇದ್ದಾನೆ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎನ್ನುವಂಥದ್ದು. ಆತನು ಮಹಾಪುರುಷನಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಆತನಿಗೆ ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತೃವಾದ ದಾವೀದನ ಸಿಂಹಾಸನವು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಎನ್ನುವಂಥದ್ದು. ಇಲ್ಲಿ ದೇವದೂತರು ಮರಿಯಳಿಗೆ ಬಂದು
ವಿಷಯವನ್ನು ತಿಳಿಸ್ತಾ ಇದ್ದಾರೆ. ದರ್ಶನ ಆಕೆಗೆ ಎದುರೇ ಬಂದು ಆಕೆಗೆ ಹೇಳ್ತಾ ಇದ್ದಾರೆ ಏನಂತ, ನಿನಗೊಬ್ಬ ಮಗ ಹುಟ್ಟುತ್ತಾನೆ ಅಂತ. ಆಕೆ ಗಾಬರಿ ಆಗಿಬಿಡ್ತಾಳೆ. ನಾನಿನ್ನೂ ಕನ್ಯೆ, ನಾನಿನ್ನೂ ಪುರುಷನನ್ನು ಅರಿತವಳಲ್ಲ, ನನಗಿನ್ನೂ ಮದುವೆ ಆಗಿಲ್ಲ, ಅದು ಹೇಗೆ ಸಾಧ್ಯ ಅಂತ ಕೂಡ ಆಕೆ ಪ್ರಶ್ನೆ ಮಾಡಿದಳು. ಆದರೆ ಅದು ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬಿದ್ದು ನೀನು ಮಗನನ್ನು ಹಡೆಯುವಿ ಎಂದು ಇದು ಕೂಡ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಮತ್ತು ದೇವದೂತರು ಕುರುಬರ ಹತ್ತಿರ ಹೋಗಿ ರಾತ್ರಿಯಲ್ಲಿ ಆ ಕುರುಬರ ಹತ್ರ ಹೋಗಿ ದೊಡ್ಡ ಬೆಳಕು ಆ ಅಡವಿಯಲ್ಲಿ ಕಾಣಿಸಿಕೊಂಡು ಕುರುಬರಿಗೆ, ಹೆದರಬೇಡ್ರಿ, ನಿಮಗೆ ಮಹಾಶುಭ ಸಂತೋಷವನ್ನು ತಂದಿದ್ದೇವೆ, ಯೇಸು ಸ್ವಾಮಿ ಹುಟ್ಟುವವರಿದ್ದಾರೆ ಅಂತ ಅಲ್ಲಿ ಕೂಡ ಹೇಳಿರುವಂಥದ್ದನ್ನು ನಾವು ಈ ಸತ್ಯವೇದದ ಪುರಾವೆಗಳ ಮೂಲಕವಾಗಿ ಯೇಸು ಕ್ರಿಸ್ತನ ಜನನದ ಸಾಕ್ಷಿಗಳನ್ನು ನೋಡಿದ್ದೇವೆ. ಪ್ರತಿ ವರ್ಷವೂ ನಾವು ನೋಡುವವರಾಗಿದ್ದೇವೆ, ವರ್ಷ ಇದನ್ನು ಧ್ಯಾನ ಮಾಡುವವರಾಗಿದ್ದೇವೆ. ಆದರೆ ಈಗ ಇನ್ನೂ ಒಂದು ಹೊಸ ವಿಷಯ ಏನಂತಂದರೆ ಯೇಸು ಕ್ರಿಸ್ತನ ಮರಣಕ್ಕೆ ಸಾಕ್ಷಿಗಳು. ನಾವು ಇದನ್ನು ಸ್ವಲ್ಪ ಗಮನ ಕೊಟ್ಟು ನೋಡುವವರಾಗಿರೋಣ. ಯೇಸು ಕ್ರಿಸ್ತನ ಮರಣಕ್ಕೆ ಸಾಕ್ಷಿಗಳು ಯಾವುವು ಅಂತಂದರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, 1 Corinthians ಚಾಪ್ಟರ್ 15, 1 ಕೊರಿಂಥೆ ಅಧ್ಯಾಯ 15 3ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡೋರಾಗಿದ್ದೇವೆ. 1 Corinthians ಚಾಪ್ಟರ್ 15 verse 3. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡಿದ್ದೇನೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎನ್ನುವಂಥದ್ದು. ಇದು ಎಷ್ಟು ದೊಡ್ಡ ಸಾಕ್ಷಿಯಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, 3ನೆಯ ದಿವಸ ಎಬ್ಬಿಸಲ್ಪಟ್ಟನು ಎನ್ನುವಂಥದ್ದು. ಯೇಸು ಕ್ರಿಸ್ತನ ಮರಣಕ್ಕೆ ಇದು ಒಂದು ದೊಡ್ಡ ಪುರಾವೆಯಾಗಿದೆ, ಸಾಕ್ಷಿಯಾಗಿದೆ. ಈ ಈ ಗ್ರಂಥದಲ್ಲಿ ಬರೆದಿರಲಿಕ್ಕಿರುವಂಥ ಯಾವ ವಿಷಯವೂ ತಪ್ಪು ಸುಳ್ಳು ಅಲ್ಲ. ಇದು ಆತ್ಮನ ಮೂಲಕವಾಗಿ ಬರೆಯಲ್ಪಟ್ಟಿರುವುದರಿಂದ ಇದು ಸತ್ಯವಾಗಿದೆ. ಆದುದರಿಂದ ಆತನು ಲೋಕದ ರಕ್ಷಣೆಗಾಗಿ ಸತ್ತನು ಮತ್ತು ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಎದ್ದನು ಎನ್ನುವುದಕ್ಕೆ ಈ ಸಾಕ್ಷಿಯನ್ನು ನಾವು ನೋಡೋರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ಬಿ ಭಾಗದಲ್ಲಿ ನಾವು ಈ ರೀತಿಯಾಗಿ ನೋಡೋರಾಗಿದ್ದೇವೆ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 4 verse 25. ದೇವರು ಬಿ ಭಾಗದಲ್ಲಿ ನಮಗೆ ನೀತಿವಂತರೆಂದು ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಜೀವದಿಂದ ಅಂದರೆ ಪುನರುತ್ಥಾನವಾಗಿರುವಂಥದ್ದು. ಯಾಕಂತಂದರೆ ದೇವರು ನಮ್ಮನ್ನು ನೀತಿವಂತರು ಎಂದು ನಿರ್ಣಯಿಸೋದಕ್ಕೋಸ್ಕರ ಆತನು ಎಬ್ಬಿಸಲ್ಪಟ್ಟನು ಎನ್ನುವಂಥದ್ದು ನಾವಿಲ್ಲಿ ನೋಡಿದ್ದೇವೆ. 25 ಭಾಗದಲ್ಲಿ ಯೇಸು ಕ್ರಿಸ್ತನ ಮರಣದ ಸಾಕ್ಷಿ ನೋಡ್ತೇವೆ. ಏನಂತ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟನು. ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಒಪ್ಪಿಸಿಕೊಟ್ಟನು ಎನ್ನುವಂಥದ್ದು. ಆತನು ಅದಕ್ಕೋಸ್ಕರ ಮರಣ ಹೊಂದಿದ್ದನು ಎನ್ನುವಂಥದ್ದು ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಮತ್ತು ಯೋಹಾನ 1:29 ಈ ರೀತಿಯಾಗಿ ನಾವು ನೋಡುವವರಾಗಿದ್ದೇವೆ. ಯೋಹಾನ 1:29 ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪದ ನಿವಾರಣೆ ಮಾಡುವವನು. ಈ ಲೋಕದ ಪಾಪದ ನಿವಾರಣೆ ಮಾಡುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು ಮತ್ತು ಮರಣವನ್ನು ಅಪ್ಪಿದನು, ಮರಣಿಸಿದನು, ನಮಗೋಸ್ಕರ ಸತ್ತನು. ಶಿಲುಬೆ ಮೇಲೆ ಘೋರವಾದ ಭಯಂಕರವಾದ ಸ್ಥಿತಿಯಲ್ಲಿ ಆತನು ನಮಗೋಸ್ಕರ ಸತ್ತನು. ಇದು ಕೂಡ ಒಂದು ಪುರಾವೆಯಾಗಿದೆ. ಇದರಲ್ಲಿರಲಿಕ್ಕಿರುವಂಥ ಈ ಪುರಾವೆಗಳು ಸತ್ಯವಾದವುಗಳಾಗಿವೆ. ಇದರಲ್ಲಿರಲಿಕ್ಕಿರುವಂಥ ಈ ಮಾತುಗಳು
ಶಾಶ್ವತವಾದಂಥವುಗಳಾಗಿವೆ. ಆದುದರಿಂದ ಇದು ಕೂಡ ಒಂದು ಪುರಾವೆಯಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 4ರಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಈ ದುಷ್ಟ ಲೋಕ, ಪಾಪದ ಲೋಕ, ಶಾಪದ ಲೋಕ, ದುಷ್ಟತನ ತುಂಬಿ ತುಳುಕಾಡ್ತಾ ಇದೆ. ಆದುದರಿಂದ ಅದರಿಂದ ಬಿಡಿಸುವುದಕ್ಕೋಸ್ಕರ ದೇವರ ಚಿತ್ತದ ಮೇರೆಗೆ ಆತನು ಮರಣಿಸಿದನು. ಇದು ಒಂದು ಕೂಡ ಪುರಾವೆಯಾಗಿದೆ, ಇದು ಒಂದು ಕೂಡ ಸಾಕ್ಷಿಯಾಗಿದೆ. ಆದುದರಿಂದ 1ನೇ ಪೇತ್ರ 2:24ರಲ್ಲಿ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. 1ನೇ ಪೇತ್ರ, 1 Peter ಚಾಪ್ಟರ್ 2 ವರ್ಸ್ 24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನಾವು ಮಾಡಿರುವಂಥ ಪಾಪ ನಾವೇ ಮರಣದ ಕಂಬ ಏರುವುದು ಬೇಡ. ನಮ್ಮ ಪಾಪದ ನಿಮಿತ್ತ ನಾವು ಶಾಪಕ್ಕೆ ಗುರಿಯಾಗುವುದು ಬೇಡ. ನಮ್ಮ ಪಾಪದ ನಿಮಿತ್ತ ನಾವು ನರಕಕ್ಕೆ ಹೋಗುವುದು ಬೇಡ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಆತನು ತಾನೇ ಶಿಲುಬೆಯ ಕಂಬದ ಮೇಲೆ ತಾನು ಮರಣಿಸುವುದಕ್ಕೋಸ್ಕರ ಅದನ್ನು ಏರಿದನು. ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣ ಕಂಬವನ್ನು ಏರಿದನು. ಯಾರಾದರೂ ಹೀಗೆ ಮಾಡೋದಕ್ಕೆ ಸಾಧ್ಯನಾ? ಈ ಎಲ್ಲ ಪುರಾವೆಗಳು ಈ ಸತ್ಯವೇದದಲ್ಲಿರುವಾಗ, ಈ ಬೈಬಲ್ನಲ್ಲಿರುವಾಗ ನಂಬುವವನು ಧನ್ಯನು. ನಂಬುವವನು ಈ ಮರಣವನ್ನು ಸತ್ಯವೆಂದು ತಿಳಿದು ನಂಬುವವನು ಆತ್ಮರಕ್ಷಣೆ ಹೊಂದುವವನಾಗಿದ್ದಾನೆ. ಈ ಈ ಪುರಾವೆಗಳನ್ನು ತಿಳಿದು ಓದಿ ಅದು ಅರ್ಥ ಮಾಡಿಕೊಳ್ಳುವವನು ಈ ಲೋಕದ ಪಾಲಿಗೆ ಸತ್ತು ಮರಣಿಸಿ ಆತನು ಜೀವದಿಂದ ಯೇಸು ಕ್ರಿಸ್ತನ ಜೊತೆಗೆ ಏಳುವಾತನಾಗಿದ್ದಾನೆ ಎನ್ನುವಂಥ ವಿಷಯವು ಕ್ರಿಸ್ತನ ಮರಣಕ್ಕೆ ಪುರಾವೆಗಳು ಅಥವಾ ಸಾಕ್ಷಿಗಳು ಎನ್ನುವಂಥ ವಿಷಯವನ್ನು ನೋಡಿದ್ದೇವೆ. ಈಗ 3ನೇದಾಗಿ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿಗಳು ಎನ್ನುವಂಥದ್ದು. ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಆತನು ಹೂಣಿಟ್ಟಿದ್ದಾರೆ ಮತ್ತು ಆತನು ಏಳುವಾತನಾಗಿದ್ದಾನೆ. ಆತನ ಜನನಕ್ಕೆ ಸಾಕ್ಷಿಗಳು, ಆತನ ಮರಣಕ್ಕೆ ಸಾಕ್ಷಿಗಳು, ಆತನ ಪುನರುತ್ಥಾನಕ್ಕೆ ಸಾಕ್ಷಿಗಳು ಎನ್ನುವಂಥದ್ರ ಬಗ್ಗೆ ನಾವು ನೋಡೋಣ. ಪುನರುತ್ಥಾನಕ್ಕೆ ಸಾಕ್ಷಿಗಳು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 2ನೇ ವಚನದಲ್ಲಿ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 2, ಇದರಲ್ಲಿ ಮಹಾಭೂಕಂಪ ಆಯಿತು ಎನ್ನುವಂಥದ್ದು. ಯೇಸು ಸ್ವಾಮಿ ಈ ಸಮಾಧಿಯಿಂದ ಏಳುವಾಗ ಮಹಾಭೂಕಂಪ ಆಯಿತು ಎನ್ನುವಂಥದ್ದೊಂದು ಸಾಕ್ಷಿಯಾಗಿದೆ. ಎಷ್ಟು ಅದ್ಭುತವಾಗಿರುವಂಥ ವಿಷಯ ಇದು. ಮಹಾಭೂಕಂಪವಾಯಿತು ಅಂದರೆ ಪ್ರಕೃತಿಯ ಸಾಕ್ಷಿಯಾಗಿದೆ ಇದು. ಪ್ರಕೃತಿಯು ನಡುಗಿತು. ಯಾಕೆಂದರೆ ಯಾರೂ ಸತ್ತು ಹುಣಲ್ಪಟ್ಟು ಎದ್ದವರು ಲೋಕದಲ್ಲಿ ಇಲ್ಲವೇ ಇಲ್ಲ. ಏಕೈಕ ದೇವರು ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಪ್ರಕೃತಿ ಕೂಡ ಸಾಕ್ಷಿ ಹೇಳ್ತಾ ಇದೆ. ಭೂಕಂಪ ಆಯಿತು, ಭೂಮಿ ನಡುಗಿತ್ತು, ಭಯಂಕರವಾದ ಸ್ಥಿತಿಯಲ್ಲಿ ನಡುಗಿತು ಎನ್ನುವಂಥದ್ದು ನಾವು ನೋಡ್ತೇವೆ. ಅದೇ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ತ್ರೀಯರ ಸಾಕ್ಷಿ ಎನ್ನುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಸ್ತ್ರೀಯರು ಯೇಸು ಸ್ವಾಮಿಗೆ ಸಮಾಧಿಯಲ್ಲಿಟ್ಟಾಗ 3ನೇ ದಿನ ನಸುಕಿನಲ್ಲಿ ಸೂರ್ಯೋದಯಕ್ಕಿಂತ ಸ್ವಲ್ಪ ಮುಂಚೆ ಮರಿಯಳು, ಸಲೋಮೆ ಮತ್ತಿನ್ನೊಬ್ಬ ಮರಿಯಳು ಯೇಸು ಸ್ವಾಮಿಯ ದೇಹಕ್ಕೆ ಸ್ಪರ್ಶಿಸುವುದಕ್ಕಾಗಿ ಸುಗಂಧ ತೈಲವನ್ನು ತೆಗೆದುಕೊಂಡು ಹೋಗುವಾಗ, ಅಲ್ಲಿ ಹೋದಾಗ ಆ ಸಮಾಧಿಯು ಖಾಲಿಯಾಗಿತ್ತು. ಖಾಲಿಯಾಗಿರುವಂಥ ಸಮಾಧಿ ನೋಡಿ ಅವರು ಅಲ್ಲಿ ಗಾಬರಿಗೊಂಡರು. ಓ, ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ಅವ್ರು ಗಾಬರಿಗೊಂಡಾಗ ದೇವದೂತ ಅಲ್ಲಿ ಹೇಳ್ತಾ ಇದ್ದಾನೆ, ನೀವು ಯಾರನ್ನು ಹುಡುಕ್ತಾ ಇದ್ದೀರಮ್ಮ? ನೀವು ಹುಡುಕುವಂಥ ಯೇಸು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಅಂಥೇಳಿ ಕಾವಲುಗಾರನು ಕೂಡ ಸಾಕ್ಷಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಆ ಹೆಣ್ಮಕ್ಳು ಏನು ಮಾಡಿದ್ರು, ಅಲ್ಲಿಂದ ಓಡಿ ಹೋಗಿ ಊರಲ್ಲೆಲ್ಲ ಯೇಸು ಸ್ವಾಮಿ ಇಲ್ಲಿಲ್ಲ, ಆತನು ಎದ್ದಿದ್ದಾನೆ ಅಂಥೇಳಿ ಅವ್ರು ಸಾಕ್ಷಿ ಹೇಳಿದರು. ಮತ್ತು ಅಲ್ಲಿ
ದೇವದೂತನು ಕೂಡ ಅಲ್ಲಿ ಸಾಕ್ಷಿ ಹೇಳಿದರು. ಮತ್ತು ಕಾವಲುಗಾರರು ಆ ಒಂದು ಸಮಾಧಿಗೆ ಹಾಕಿರ್ಲಿಕ್ಕಿರುವಂಥ ಸಮಾಧಿಯ ಬಾಗಿಲನ್ನು ಮುಚ್ಚಿರ್ಲಿಕ್ಕಿರುವಂಥ ದೊಡ್ಡ ಬಂಡೆಯನ್ನು ಅವರು ಸರಿಸಿ ನೋಡಿದಾಗ ಅಲ್ಲಿ ಯೇಸು ಸ್ವಾಮಿ ಇರಲಿಲ್ಲ. ಮತ್ತು ಇನ್ನೊಂದಲ್ಲಿ ನಾವು ನೋಡ್ತೇವೆ, ಒಂದು ಒಳಗಡೆ ಆ ಹೆಣ್ಮಕ್ಳು ಹೋಗಿ ಊರಾಗ ಹೇಳಿದಾಗ ಊರಾಗಿನ ಜನಗಳೆಲ್ಲ ಓಡಿ ಬರ್ತಾರೆ. ಅದ್ರಾಗ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಓಡಿ ಬರ್ತಾನೆ, ಪೇತ್ರ. ಅವನ ಜೊತೆ ಇನ್ನೊಬ್ಬ ಹುಡುಗ ಓಡಿ ಬರ್ತಾನೆ. ಅವರಿಬ್ಬರು ಓಡಿ ಬಂದು ಮೊದಲು ಆ ಹುಡುಗ ಹೋಗಿ ಬಾಗಿಲು ತೆಗೆದಿದ್ದು ಅಥವಾ ಆ ಕಲ್ಲು ಸರಿಸಿರುವಂಥದ್ರಲ್ಲಿ ಇಣುಕಿ ನೋಡಿ ಅವನಲ್ಲೇ ನಿಂತ್ಕೊಳ್ತಾನೆ. ಆದರೆ ಪೇತ್ರ ಒಳಗಡೆ ಓಡಿ ಹೋಗಿ ನೋಡುವುದರೊಳಗಾಗಿ ಅಲ್ಲಿ ಯೇಸು ಸ್ವಾಮಿ ಇರಲಿಲ್ಲ. ಒಂದು ಕೈ ಪಾವಡವು ಅಂದರೆ ಬಟ್ಟೆ ಮಡಚಿ ಒಂದು ಕಡೆ ಇಟ್ಟಿರುವಂಥದ್ದನ್ನು ಪೇತ್ರನು ನೋಡಿ ಅವನು ಊರೊಳಗೆ ಓಡಿ ಬಂದು, ಏಸು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ, ಆತನು ಈ ಲೋಕದಲ್ಲಿಲ್ಲ, ಆತನು ಸಮಾಧಿಯಿಂದ ಎದ್ದಿದ್ದಾನೆ ಎನ್ನುವಂಥ ಸಾಕ್ಷಿ ಅವನು ಕೂಡ ಹೇಳಿದ್ದಾನೆ ಎನ್ನುವಂಥದ್ದು ದೇವದೂತರು ಸಾಕ್ಷಿ. ದೇವದೂತರು ಕೂಡ ನೋಡಿದ್ರಲ್ಲ ಅಲ್ಲಿ ಯೇಸು ಸ್ವಾಮಿ ಇಲ್ಲಿಲ್ಲಮ್ಮ, ಆತನು ಎದ್ದು ಹೋಗಿದ್ದಾನೆ ಎನ್ನುವಂಥದ್ದು ದೇವದೂತರು ಹೇಳಿದರು, ಕಾವಲುಗಾರರು ಹೇಳಿದರು. ಅದು ಒಂದು ಸಾಕ್ಷಿ. ಅದಾದಮೇಲೆ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದು ಅನೇಕರನ್ನು ಕಾಣಿಸಿಕೊಂಡ ಆತನ ಶಿಷ್ಯರಿಗೆ ಕಾಣಿಸಿಕೊಂಡನು. ಅವರು ಶಿಷ್ಯರೆಲ್ಲ ಭಯ ಪಟ್ಕೊಂಡು ಒಂದು ರೂಮಲ್ಲಿ ಇದ್ದುಕೊಂಡು ಬಾಗಿಲು ಮುಚ್ಕೊಂಡು ಕೂತಾಗ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಇಳಿದು ಬಂದು ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿದಾಗ ಅವರು ಆತನನ್ನು ನೋಡಿದರು. ಈ ವಿಷಯ ನಡೆದಿರಲಿಕ್ಕಿರುವಂತಹ ಸಮಯದಲ್ಲಿ ತೋಮ ಎನ್ನುವಂಥ ಶಿಷ್ಯ ಅಲ್ಲಿ ಇರಲಿಲ್ಲ. ಈ ಬೇರೆ ಶಿಷ್ಯರೆಲ್ಲ ತೋಮನಿಗೆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಈ ರೀತಿಯಾಗಿ ಹೇಳಿದ್ದಾರೆ ಅಂದರೆ ತೋಮ ನಂಬಲಿಲ್ಲ. ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಯೇಸು ಸ್ವಾಮಿ ಎದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಮಾತು ಹೇಳಿ ನಾನು ಆತನ ಕೈಗಳಲ್ಲಿ ಆಗಿರಲಿಕ್ಕಿರುವಂಥ ಗಾಯದಲ್ಲಿ ನನ್ನ ಬೆರಳನ್ನು ಹಾಕಿ ನೋಡುವವರೆಗೆ ನಾನು ನಂಬುವುದಿಲ್ಲ ಅಂತ ಹೇಳ್ತಾನೆ. ಅವಾಗ ಯೇಸು ಸ್ವಾಮಿ ಅಲ್ಲಿ ಕಾಣಿಸಿಕೊಂಡು, ತೋಮ ನೀನು ನೋಡಿ ನೀನು ನನ್ನ ಗಾಯಗಳಲ್ಲಿ ನಿನ್ನ ಬೆರಳನ್ನು ಹಾಕಿ ನೋಡಿ ನಂಬು ಅಂತ ಹೇಳ್ತಾ ಇದ್ದಾನೆ. ಆವಾಗ ದೇವರು ಇನ್ನೊಂದು ಮಾತು ಹೇಳ್ತಾರೆ, ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವರು ಧನ್ಯರು ಎನ್ನುವಂಥದ್ದು. ಆದ್ದರಿಂದ ತೋಮನು ಯೇಸು ಸ್ವಾಮಿಯ ಕೈಗಳಲ್ಲಿ ಗಾಯದಲ್ಲಿ ತನ್ನ ಬೆರಳನ್ನು ಹಾಕಿ ನೋಡಿದಾಗ ಅವನು ನಂಬಿ ಅವನು ಕೂಡ ಸಾಕ್ಷಿ ಹೇಳಿದನು ಎನ್ನುವಂಥದ್ದನ್ನು ನಾವು ಇದ್ದೇವೆ. ಅಪೋಸ್ತಲರ ಸಾಕ್ಷಿ. ಎಷ್ಟೊಂದು ಜನ ಅಪೋಸ್ತಲರಿಗೆ ದೇವರು ಕಾಣಿಸಿಕೊಂಡನು. ಪೌಲನಿಗೆ ಕೂಡ ಅಂದರೆ ಪೌಲನು ಆ ಸಮಯದಲ್ಲಿ ಇರಲಿಲ್ಲ, ಆದರೆ ದರ್ಶನದಲ್ಲಿ ಪೌಲನಿಗೆ ಕಾಣಿಸಿಕೊಂಡನು. ಮತ್ತು ಕ್ರಿಸ್ತನು ತಾನೇ ಹೇಳ್ತಾ ಇದ್ದಾನೆ, ನಾನು ಸತ್ತು ಹುಣಲ್ಪಟ್ಟು ತಿರುಗಿ ಪರಲೋಕಕ್ಕೆ ಏರಿ ಹೋಗುತ್ತೇನೆ ಎಂದು ಇದಕ್ಕಿಂತ ಮುಂಚೆನೇ ತನ್ನ ಶಿಷ್ಯರಿಗೆ ಅನೇಕ ಬಾರಿ ವಿಷಯಗಳನ್ನು ತಿಳಿಸಿರುವಂಥದ್ದನ್ನು ನೋಡ್ತೀವಿ. ಯೇಸು ಕ್ರಿಸ್ತನು ಇದಕ್ಕೆ ಸಾಕ್ಷಿಯಾಗಿದ್ದಾನೆ ಎನ್ನುವಂಥದ್ದು. 12 ಜನ ಅಪೊಸ್ತಲರು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇವೆಲ್ಲರ ಈ ಒಂದು ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಎಲ್ಲ ರೆಫರೆನ್ಸ್ಗಳನ್ನು ತೆಗೆದು ನಾವು ನೋಡುವಾಗ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಕ್ಕೆ ಅನೇಕ ಪುರಾವೆಗಳು, ಅನೇಕ ಸಾಕ್ಷಿಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಜನನಕ್ಕೆ ಸತ್ಯವೇದವು ಸಾಕ್ಷಿ ಕೊಡುತ್ತದೆ. ಯೇಸು ಕ್ರಿಸ್ತನ ಮರಣಕ್ಕೆ ಸತ್ಯವೇದವು ಸಾಕ್ಷಿ ಕೊಡುತ್ತದೆ. ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸತ್ಯವೇದವು ಸಾಕ್ಷಿ ಕೊಡುತ್ತದೆ. ಈ ಎಲ್ಲ ಸಾಕ್ಷಿಗಳನ್ನು ನಾವು ಕೇಳಿಸಿಕೊಂಡು ನಾವು ಇದನ್ನು ಮನನ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ನಾವು ನಿಜವಾದ ಸಂಗತಿ ಹೌದೋ ಅಲ್ಲವೋ ಎನ್ನುವಂಥದ್ದನ್ನು ಯೋಚಿಸಿಕೊಂಡವರಾಗಿ, ಹೌದು ಇದು ನಿಜವಾದದ್ದು, ಹೌದು ಇದು ನಡೆದಿರಲಿಕ್ಕಿರುವಂಥ ಘಟನೆ, ಇದು ಕಟ್ಟು ಕಥೆಯಲ್ಲ ಎನ್ನುವಂಥದ್ದನ್ನು ತಿಳಿದುಕೊಂಡು ನಾವು ದೇವರನ್ನು ನಂಬುವವರಾಗಿದ್ದುಕೊಂಡು ನಮ್ಮ ಹೃದಯಗಳಲ್ಲಿ ಆತನನ್ನು ಸ್ವೀಕರಿಸಿಕೊಂಡು ರಕ್ಷಣಾ ಮಾರ್ಗಕ್ಕೆ ಬರುವುದಾದರೆ ನಾವು ಕೂಡ ಪುನರುತ್ಥಾನ ಹೊಂದುವವರಾಗಿದ್ದೇವೆ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ವಂದನೆ. ಆಮೇನ್.